ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲ ಚೆನ್ನಾಗಿದ್ರೆ ಅಂತ ಬಯಸಿದ್ದೀನಿ. ನನ್ನ ಡೈಲಿ ವ್ಲಾಗ್ ಸ್ವಾಗತ. ನೋಡಿ, ಕಿಚನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ. ಎಲ್ಲ ತೆಗ್ದು ಪಾತ್ರೆ ಸಾಮಾನೆಲ್ಲ ತೊಳೆದಿಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಅಂದರೆ ನಮ್ಮ ಮನೆಗೇನು ಪಾತ್ರೆ ಸಾಮಾನು ಜಾಸ್ತಿ ಇಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಹಿಂದಿನ ದಿನವೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮನೆ ಅಂತೂ ಫೈನಲಿ ಪಾತ್ರೆ ಸಾಮಾನೆಲ್ಲ ಜೋಡಿಸಿ ಮನೆ ಕ್ಲೀನ್ ಮಾಡಿ ಸೀರೆ ತರೋಣ ಅಂತ ನಮ್ಮ ಅಕ್ಕನ ಜೊತೆ ಹೋಗ್ತಾ ಇದ್ದೀನಿ ಸೀರೆ ಶಾಪ್ಗೆ. ನೋಡಿ, ಸೀರೆ ಫೈನಲಿ ಸೀರೆ ಸೆಲೆಕ್ಟ್ ಮಾಡ್ಕೊಂಡು ಮನೆಗೆ ಬಂದು 6ಕ್ಕೆ ಹೇಳಿದೆ ಫ್ರೆಂಡ್ಸ್. ಅಂದರೆ ಇಲ್ಲೇ ನಮ್ಮ ಅಂಗನವಾಡಿ ಹತ್ರ ಅಂಗಡಿ ಇದೆ, ಹೂವಿನ ಅಂಗಡಿ, ಅಲ್ಲೇ ಹೇಳಿದ್ದೆ. ಅದಕ್ಕೋಸ್ಕರ ತರೋಣ ಅಂತ ಹೋಗಿದ್ದೆ. ಅಲ್ಲಿ ಹೋದರೆ ಮಲ್ಲಿಗೆ ಹಾರ 2,500 ಹೇಳ್ತಾರೆ ಫ್ರೆಂಡ್ಸ್. ನನಗೆ ಅದಕ್ಕೆ ಸಾವಂತಿಗೆ ಹಾರನೇ ಹೇಳಿದ್ದೆ. ಮಲ್ಲಿಗೆ ಬಿಡಿ ಹೂವು ತೊಗೊಂಡು ರೋಸು ಮತ್ತು ಸಾವಂತಿಗೆ ಬಿಡಿ ಹೂವನ್ನೇ ತೊಗೊಂಬಂದಿದ್ದೆ. ಒಂದು ಹಾರ ತೊಗೊಂಬಂದಿದ್ದೆ ಫ್ರೆಂಡ್ಸ್. ತೊಗೊಂಡು ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತಲ್ಲ, ಅದಕ್ಕೋಸ್ಕರ ಎಲ್ಲ ನೋಡಿ ಕ್ಲೀನ್ ಮಾಡ್ತಾಯಿದ್ದೀನಿ, ಎಲ್ಲ ತೊಳ್ಕೊತಾ ಇದ್ದೀನಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರೋಗೆ ತುಂಬ ವೈರಲ್ ಆಗ್ತಿರೋಗೆ ನೋಡೋಣ, ನಾನು ಟ್ರೈನ್ ಮಾಡೋಣ ಅಂತ ಮಾಡಿದೆ ಫ್ರೆಂಡ್ಸ್. ತುಂಬ ಕ್ಲಿಕ್ ಆಯಿತು. ಗೋಧಿ ಹಿಟ್ಟು, ಸಾಲ್ಟು, ಅರಿಶಿನ ಪುಡಿ ಮತ್ತು ವಿನಿಗರ್ ಇಲ್ಲ ಅಂದರೆ ನಿಂಬೆ ರಸ ಇಷ್ಟು ಹಾಕೊಂಡು ನೋಡಿ ಫ್ರೆಂಡ್ಸ್, ತುಂಬ ಕ್ಲಿಕ್ ಆಯಿತು. ನೀವು ಒಮ್ಮೆ ಟ್ರೈನ್ ಮಾಡಿ, ಚೆನ್ನಾಗಿ ವರ್ಕ್ ಆಯಿತು. ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಸೀಟ್ಕೊಂಡು ದೇವ್ರ ಮನೆಗೆ ರೆಡಿ ಮಾಡ್ಕೊಂಡು ಹೂವು ಕಟ್ಟೋಣ ಅಂತ ಕೂತ್ಕೊಂಡೆ. ನೋಡಿ, ಹೂವನ್ನ ಕಟ್ತೆ, ಬಿಡಿ ಹೂವು ತಂದಿದ್ನಲ್ಲ ಅದನ್ನೆಲ್ಲ ಕಟ್ಕೋತಾ ಇದ್ದೀನಿ. ಒಂದು ಹಾರ ಸಾಕು ಫ್ರೆಂಡ್ಸ್. ಸಿಂಪಲಾಗಿ ಜಾಸ್ತಿ ಜಾತ್ರೆ ಥರನೂ ಮಾಡಬಾರ್ದು. ಸಿಂಪಲಾಗಿ ಅಮ್ಮ ಲಕ್ಷಣವಾಗಿ ಕಾಣಿಸ್ತಾಳೆ. ಸಿಂಪಲಾಗಿ ಒಂದು ಹಾರ ಹಾಕೋರೆ ಸಾಕು. ನೋಡಿ, ಮಲ್ಲಿಗೆ ಹೂವು ಕಟ್ಕೊಂಡು ಹೂವು ಎಲ್ಲ ಎತ್ತಿಕ್ಬಿಟ್ಟು ಅಂದರೆ ತಿಂಡಿ ಮಾಡ್ಕೋಬೇಕಿತ್ತು. ಒಂದು ಸ್ವಲ್ಪ ಜಾಸ್ತಿ ಏನು ಮಾಡಿಲ್ಲ ಫ್ರೆಂಡ್ಸ್, ಬರೀ ಒಂದು ರವೆ ಉಂಡೆ ಅಷ್ಟೇ ಮಾಡಿರೋದು. ರವೆ ಉಂಡೆ ಮಾಡಿ ಅದನ್ನು ಒಂದು ಸ್ವಲ್ಪ ಎತ್ತಿಕ್ಕೊಂಡು ಸ್ನಾನ ಮಾಡ್ಕೊಂಬಂದು ಅಮ್ಮಂಗೆ ಸೀರೆ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಲ್ಲೇ ಸರಿಸುಮಾರು ಸಮಯ ಬಂದು ಒಂದು 3:30-4 ಗಂಟೆ ಆಗಿರ್ಬೋದು. ಎಲ್ಲ ರೆಡಿ ಮಾಡ್ಕೊ ಸೀರೆ ನರಿಗೆ ಉಯ್ಕೊಂಡು ನೋಡಿ ಸೆರಗು ಇದು. ಅದು ಫುಲ್ ವಿಡಿಯೋ ನನಗೆ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಕ್ಯಾಮ್ರಾ ಇಟ್ಕೊಳ್ಳೋರು ಯಾರು ಇಲ್ಲ, ಅದಕ್ಕೋಸ್ಕರ ನಾನು ಕ್ಲಿಪ್ಪಿಂಗ್ ಹಾಕಿಲ್ಲ, ಸರಿ ಕ್ಷಮಿಸಿ. ಅದನ್ನೆಲ್ಲ ಸೀರೆ ನರಿಗೆ ಉಯ್ಕೊಂಡು ಅಮ್ಮನ ಪ್ರತಿಷ್ಠಾಪನೆ ಮಾಡಬೇಕಲ್ವ, ಅದಕ್ಕೆ ಕಳಶದೊಳಗಡೆ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕ್ಕೊಂಡು ಸೀರೆ ಉಡ್ಸ್ಕೋಬೇಕಲ್ವ, ಅದಕ್ಕೆ ಕರ್ಪೂರದಿಂದ ಅಮ್ಮನ್ನ ಕರಿತಾಯಿ ಪ್ರತಿಷ್ಠಾಪನೆ ಮಾಡೋಕ್ಕೆ ಕರೆದು ನೋಡಿ ಫೈನಲಿ ಈ ಲುಕ್ ಕೊಟ್ಟಿದ್ದೀನಿ. ಹಾಗೆ ಬಂದು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೆ, ನಿಮ್ಮ ಮಕ್ಕಳಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ, ಎಲ್ಲ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಬಿಡ್ಕೊಂಡು ಬಣ್ಣ ತುಂಬ್ಕೊಂಡು ಬಾಗಿಲಿಗೆ ಸ್ವಸ್ತಿಕ್ಕು ಮತ್ತು ಓಮು ತ್ರಿಶೂಲೆಲ್ಲ ಬರೆದು ಬಂದಿದ್ದೀನಿ. ಅಂದರೆ ಅದು ಬರೆದ್ರೆ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮ ಮನೆಗೆ ಬರೋಲ್ಲ. ನೋಡಿ, ಫೈನಲಿ ನಮ್ಮ ಪುಟ್ಟಲಕ್ಷ್ಮಿ ರೆಡಿ ಆದಲು ಈ ಥರ ಅಲ್ಲ, ಹೂವಿನ ಅಲಂಕಾರದಿಂದ ನಮ್ಮನೆ ಪುಟ್ಟಲಕ್ಷ್ಮಿ ರೆಡಿ ಆದಲು. ನೈವೇದ್ಯ ಮಾಡಬೇಕಲ್ಲ, ಒಬ್ಬಟ್ಟು ಮಾಡಿ, ಅದಕ್ಕೋಸ್ಕರ ಒಬ್ಬಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಡಲೆಬೇಳೆ, ತೊಗರಿಬೇಳೆ ಹಾಕೊಳ್ಳೋರು ಹಾಕ್ಕೋತಾರೆ, ನಾನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಎಲ್ಲ ಒಬ್ಬಟ್ಟು ಮಾಡಿಕೊಂಡೆ. ಒಬ್ಬಟ್ಟು, ಸಜ್ಜಿಗೆ ಮತ್ತು ರವೆ ಉಂಡೆ ಫ್ರೆಂಡ್ಸ್. ಇಷ್ಟೇ, ನನ್ನ ತಿಂಡಿ ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ. ಫೈನಲಿ ನಮ್ಮನೆ ಪುಟ್ಟಲಕ್ಷ್ಮಿಗೆ ಪೂಜೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ, ನೀವೇ ನೋಡಿ. ಪೂಜೆ ಮುಗಿಸ್ಕೊಂಡು ಡ್ಯೂಟಿ ಇತ್ತು, ಈಗ ಡ್ಯೂಟಿಗೆ ಬಂದೆ ನೋಡಿ ಫ್ರೆಂಡ್ಸ್. ಈಗ ಬಂದಿದ್ದೀನಿ ಡ್ಯೂಟಿಗೆ. ಅಂದರೆ ಮಕ್ಕಳೆಲ್ಲ ಹಬ್ಬಕ್ಕೆ ರಜೆ ಹಾಕ್ಕೊಂಡಿದ್ರಲ್ಲ, ಅದರಿಂದ ಜಾಸ್ತಿ ಜನ ಬಂದಿರಲಿಲ್ಲ. ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ಹೊರಟೆ. ನೋಡಿ, ಎಲ್ಲ ಹೆಂಗೆ ಹೊಸ ಬಟ್ಟೆ ಹಾಕ್ಕೊಂಡು ಮಿಂಚ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಹಬ್ಬದ ವಾತಾವರಣನೇ ತುಳುಕ್ತಾ ಇದೆ. ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಕರೀತಾ ಇದ್ದಾರೆ. ಹಾಗೆ ನಮ್ಮ ಮನೆ ನಾನು ಬಂದೆ ನೋಡಿ. ಬಂದರೆ ನಮ್ಮ ಮನೆಗೆ ಗೋಮಾತೆ ಬಂದಿದ್ಲು ಫ್ರೆಂಡ್ಸ್. ತುಂಬ ಖುಷಿಯಾಯಿತು. ನಾನು ಹಬ್ಬ ಮಾಡಿರೋದಕ್ಕೂ ನನಗೆ ಸಾರ್ಥಕತೆ ಅನ್ನಿಸ್ತು. ಅವಳಿಗೆ ಅರಿಶಿನ ಕುಂಕುಮ ಇಕ್ಕಿ ಪೂಜೆ ಮಾಡಿ ಅಕ್ಕಿ ಬೆಲ್ಲ ಕೊಟ್ಟೆ ಫ್ರೆಂಡ್ಸ್. ನನಗಂತೂ ಎಷ್ಟು ಖುಷಿಯಾಯಿತು ಅಂದರೆ ಅಷ್ಟು ಖುಷಿಯಾಯಿತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನಾಳೆ ಡೈಲಿ ವ್ಲಾಗೊಂದಿಗೆ ಸಿಗೋಣ ಫ್ರೆಂಡ್ಸ್. ಬಾಯ್.